ಹೆಂಗೆ ಅಂತಂದ್ರೆ ಮನುಷ್ಯನ ವೀಕ್ನೆಸ್ಗಳು ಒಂದಿಷ್ಟವೆ. ಶಾಸ್ತ್ರವ ನಾನೇ ಹೇಳ್ಬಿಡ್ತೀನಿ. ಒಂದು ಅಂಕಂಡದ ನನಗೆ ನಾನು ಹೋಗ್ಬೋದು, ನೀನ್ ಅತ್ತಾಗ ನಿಂತ್ಕೊಂಡ್ರೆ ಅತ್ತಾಗ ನೋಡ್ಬೋದು. ಇವನೇನು ಅಲೆ ಅದನ್ನು ನಿನ್ನ ಮಳ್ಳ. ಸ್ವಾಗತ ಸುಸ್ವಾಗತ ಸಗರ ತುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಡ್ಡ ವಿಡಿಯೋ ಹಾಕು ಕೆಂಪಣ್ಣ, ಅಡ್ಡ ವಿಡಿಯೋ ಹಾಕಕ್ಕೆ ಪುಸ್ತಕ ಇಲ್ದಂಗೆ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ಹಾಕೇ ಇಲ್ಲ ಕೆಲಸಗಳು. ಆಮೇಲೆ ಈ ತರ ಜೊಡ್ಗೆ ಅಂತಲೂ ಏನೋ ಅಂತಾರೆ, ಅದಕ್ಕೆ ಆ ತರ ಎದ್ದು ಅದು ಎದ್ದಾಗ ಒಂದು 15 ದಿನ ವಿಡಿಯೋ ಮಾಡಕ್ಕೆ ಆಗಲ್ಲ, ಆ ತರ ಆಗ್ಬಿಟ್ಟಿರ್ತದೆ. ಅದು ಒಂದ್ ಸ್ವಲ್ಪ ದಪ್ಪ ಆಗ್ಬಿಟ್ಟು ಅದು ವಾಸಿ ಆಗೋದಕ್ಕೆ ತುಂಬಾ ಟೈಮ್ ತಗತ್ತದೆ. ಅದರಿಂದ ವಿಡಿಯೋ ಮಾಡಿರ್ಲಿಲ್ಲ, ಆದ್ರೂ ಪರವಾಗಿಲ್ಲ. ಅದಂಗಾಲಿ ನೋಡಮ್ಮ. ಈಗ ಏನ್ ಗೊತ್ತಾ, ವಿಡಿಯೋ ಮಾಡುವುದು ಈಗ ಮನೆ ತವಿವೆ, ಇಲ್ಲೇನೋ ಮಾಡ್ತೀವಿ. ಈಗ ಟೊಮೊಟೊ ಹಣ್ಣು ಕೀಳಕ್ ಹೋಗ್ಬೇಕು. ಟೊಮೊಟೊ ಹಣ್ಣು ಕೀಳಕ್ ಹೋದ್ರೆ ಏನೋ ಅಲ್ಲೊಂದು 5 ನಿಮಿಷ ಹಿಡಿಬೋದು, ಅಲ್ಲಿ ಎಡಿಟ್ ಮಾಡಕ್ ಆಯ್ಕಿಲ್ಲ. ಇನ್ನು ಕೀಳೋದು ತುಂಬೋದು ಹಿಂಗಿರ್ತವೆ. ಆಮೇಲೆ ಇಲ್ಲಿ ಬಣ್ಣ ಹೊಡಿತವ್ರೆ, ಬಣ್ಣ ಹೊಡಿಯಕ್ ಬಂದರೆ ಇನ್ನು ಅವ್ರಿಗೆ ಊಟ, ಈ ತರ ಸಮಸ್ಯೆಗಳು ಅತಿ ಹೆಚ್ಚು ಇದ್ದಾಗ ವಿಡಿಯೋ ಮಾಡಿದ್ರು ಅದನ್ನ ಅಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡಕ್ಕೆ ಆಗಲ್ಲ, ಹಂಗಾಗೋಯ್ತದೆ. ಅಡ್ಗೇನು ಯಾರು ಮಾಡ್ದಾರೋ? ನಾನು ಉತ್ತರಿಸ್ಕೊಟ್ಬಿಟ್ರೆ ಅಗ್ರಣೆ ಆಗ್ತಾಳ ನಾನಲ್ವಾ? ಏನ್ ಉತ್ತರಿಸ್ಕೊಡಕ್ ಇವನೇ ಆಗ್ಬೇಕು. ಸೋಟ ಇರ್ತಾನೆ, ನಾನ್ ಅದ ಮಾಡ್ಕೊಟ್ರೆ. ಈಗ ನಾನ್ ಮಾಡಿದ್ರೆ ನಾನೇ ಮಾಡಿರೋದು ಅಂತ ಬಿಲ್ಡಪ್. 7 ಗಂಟೆಗೆ ಎದ್ದಾಳೆ ರಾತ್ರಿ. ನಾನು ಅವೆಲ್ಲ 7 ಗಂಟೆಗೆಲ್ಲಿ 5:30ಗೆ ಎದ್ದೋಗ್ಬಿಟ್ಟು. ಈಗ 7 ಗಂಟೆ ಎಲ್ಲ ಮಲಗಿದಲ್ಲ, ಏನು ಕೆಲಸ ಇಲ್ಲ ಅಂತ ಅಪ್ಪ ಸುಮ್ನೆ ಉಳ್ಳಾಡ್ತಿದ್ದು ನಿದ್ದೆ ಹೊಡಿತಾ ಇದ್ದ, ಕಣ್ ಮುಚ್ಕೊಂಡ್ ನಿದ್ದೆ ಹೊಡಿತಾ ಇದ್ದ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕ್ಯಾಪ್ಸಿಕಮ್ ತವಿಂದ ಹಿಡಿದು ಪ್ರತಿಯೊಂದು ನಾನು ಎಲ್ಲಾನು ಹಚ್ಕೊಟ್ಟೆ. ನಾನು ಎಲ್ಲ ಮುಂದೆ ಕೊಟ್ಟೆ ನಾನು. ಆಗ್ಲಿಲ್ವಾ ಒಂದೊಂದ್ ಕೆಲ್ಸ ಆಗಲ್ಲ. ಅದ ಬೇಯಿಸೋದಕ್ಕೆ ಇವಳು ಅಡ್ಗೆ ಮಾಡಿ ದಬ್ಬಾಕ್ಬಿಟ್ಲಂತ ಹೇಳ್ತಾರೆ. ಇಲ್ಲ, ಇಲ್ಲಿ ಇಷ್ಟ ಟೊಮೆಟೊ ಗೊಜ್ಜು ಮಾಡೋದು ಎಷ್ಟ್ ಟೈಮ್ ಹಿಡಿತದೆ, ಇಷ್ಟ ಟೊಮೆಟೊ ಗೊಜ್ಜು ಮಾಡೋದು ಎಷ್ಟ್ ಟೈಮ್ ಹಿಡಿತದೆ ಗೊತ್ತಾ? ನಮ್ಮನೆಗೆ ಇಷ್ಟ ಗೊತ್ತಾ? ನೋಡಿಲ್ಲ, ನೋಡಿದ್ರೆ ನಾನ್ ಮಾಡಿದ್ರೆ ಇನ್ನ ಕೈ ಟೇಸ್ಟ್ ಬೇರೆ ಇರೋದು. ಎಣ್ಣೆ ಬಿಡ್ಬೇಕಾಯ್ತೇನೋ. ಅಯ್ಯೋ ಎಷ್ಟ್ ಬಿಟ್ಟಿ ತಗೋ. ಪುಡಿ ಹಾಕಿಲ್ಲ, ಹಾಕಿವ್ನಿ ಎರಡ್ನ. ಮುಚ್ಚೋದ್ರ ಮೇಲೆ ಚಿಲ್ಲಿ ಪೌಡರ್ ಇದೆ ಅಲ್ಲಿ. ನನ್ ಗಂಟೆ ತುಂಬ್ಕತ್ತು. ಮುಚ್ಚಕ್ ಬರಕ್ ಏನಾಗಿತ್ತು? ಹೋಯ್ತಾವನೆ. ಎಲ್ಲಿ ಹೋಯ್ತಾ ಇದ್ದಾನ? ಗೌರಮ್ಮವ್ರ ಮನೆಗೆ ಹೋಯ್ತಾ ಇದ್ದಾನ. ಇದೇನೋ ಗೊತ್ತಿಲ್ಲ, ಹೇಳ್ಬಿಟ್ಟು ಹೋಯ್ತಾನ. ಈ ಮಾಮೂಲಿ ಹಳ್ಳಿ ಕಡೆ ಅತಿ ಹೆಚ್ಚಾಗಿ, ಸಿಟಿ ಕಡೆ ಎಲ್ಲ ಗೇಟ್ ಹಾಕ್ಬಿಟ್ಟಿರ್ತಾರೆ ಬಿಡಿ. ಯಾರು ಗೇಟ್ ಒಳಗೂ ಹೋಗೈಕಿಲ್ಲ, ಏನೋ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಕೂಗ್ತಾರೆ. ಇಲ್ಲ ಅಂತಂದ್ರೆ ಕೂಗೋರು ಒಳಗಿರೋರು ಯಾರು ಆಚೆ ಬಂದಾರ 24 ಜನ ಬರ್ತಾರೆ ಇಲ್ಲಿ ಅತಿತಕ್ಕೆ. ಈ ರಾಗಿ, ಹಸಿಟ್ಟು, ದುಡ್ಡು, ಹಿಂಗೆ ನಾನಾ ತರ ಕಾಳು ಕಡ್ಡಿ ಹಿಂಗ್ ಕೇಳ್ಕೊಂಡು ಅದ್ರಲ್ಲೂ ಕೆಲವರು ಈ ಖಾದಿ ಬಟ್ಟೆ, ಕಾವಿ ಕಾಕಿ 3ರಲ್ಲಿ ಮಾಮೂಲಿ ಸ್ವಾಮಿಗಳ ತರ ಬಟ್ಟೆ ಹಾಕೊಂಡಿರ್ತಾರೆ. ಅಂತಾರ ಬರ್ತಾ ಇರ್ತಾರೆ. ಏನಾದ್ರು ಕುಡಿ ಅಂತಾರ ಕೇಳೋರು, ಅದಕ್ಕೆ ಬರೋದು. ಸರಿಯಾಗಿ ಇದ್ ಮಾಡಿ ಕಳ್ಸ್ಬಿಟ್ಟೆ. ಅದಕ್ಕೆ 500 ಕೊಡೋ 300 ಕೊಡೋ ಅಂತ ಕೊಡ್ತಾ ನೀನು. 500-300 ಕೊಡೋ. ನಾನ್ ಹೆಂಗ್ ರೇಗ್ ಹಾಕ್ಬಿಟ್ಟೆ ಅವ್ರಿಗೆ ಅಂತ ಕೊಟ್ಟು ಕಳ್ಸಿರೋದು. ರೇಗ್ ಹಾಕ್ಬಿಟ್ಟಿದಿ. ಇಲ್ಲ, ಬಂದಾರೆಲ್ಲ ಹೆಂಗ್ ರೇಗದ್ ಹೆಂಗೆ ಅಂತಂದ್ರೆ ಬಂದಾರೆಲ್ಲ ಮನ್ಸನ್ಗೆ ತಲೆ ಕೆಡ್ಸ್ಬಿಟ್ರೆ ಮನೆಗೆ ಹೋಗಿ ನೀವು ಒಬ್ಬರದು ಒಂಥರ ಹೇಳೋದು, ಇನ್ನೊಬ್ಬರದು ಇನ್ನೊಂದ್ ತರ ಹೇಳೋದು. ನಾವೇನ್ ಮನ್ಸರಲ್ವಾ? ನಮ್ಗೇನ್ ಹೃದಯ ಇಲ್ವಾ? ನಮ್ಗೇನ್ ಮಕ್ಳಿಲ್ವಾ? ಸಂಸಾರ ಇಲ್ವಾ? ಮನಿಲ್ವಾ? ಬಂದರೆಲ್ಲ ಒಬ್ಬೊಬ್ರು ಒಂದೊಂಥರ ತಲೆಗೆ ಹುಳ ಹೋಗ್ಬಿಟ್ಟು ನೋಡಿದ್ರ ಮನ್ಸ ಏನಾಗ್ಬೇಕು ಏನಾಗ್ಬೇಕು ಅಂತ ಅಂದೆ ಅಷ್ಟೇ. ಮುಂದಕ್ಕೆ ಮಾತೇ ಆಡ್ಲಿಲ್ಲ. ಹಂಗು ಹೋಲಿ ಅಂತ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟು ಕಳ್ಸಿದ್ದು. ಸುಮ್ನೆ ಏನು ಇಲ್ದೆ ಇರೋದ ತಲೆಗೆ ಹುಳಾಗ್ಬಿಟ್ಟು ಹೊಂಟಾಗೋದು, ಜನಗಳ ಮನ್ಸು ಕೆಡಿಸ್ಬಿಡೋದು. ಹೆಂಗೆ ಅಂತಂದ್ರೆ ಮನುಷ್ಯನ ವೀಕ್ನೆಸ್ಗಳು ಒಂದಿಷ್ಟವೆ. ಶಾಸ್ತ್ರವ ನಾನೇ ಹೇಳ್ಬಿಡ್ತೀನಿ. ಒಂದು, ನೀವ್ ಎಷ್ಟೇ ಸಂಪಾದನೆ ಮಾಡಿದ್ರು ನಿಮ್ಗೆ ದುಡ್ಡು ಉಳಿತಾ ಇಲ್ಲ. 2ನೇದು, ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರು ಆಯ್ತಾ ಇರ್ತವೆ ನಿಮ್ಗೆ. 2 ಆಯ್ತಾ. 3ನೇದು, ನಿಮ್ಗೆ ಜನದ ಕಣ್ಣು ನಿಮ್ಗೆ ಜನದ ಕಣ್ಣು ಬಿದ್ದ್ಬಿಟ್ಟೈತೆ ನಿಮ್ಗೆ. ನಿಮ್ಮರೇ ನಿಮಗ್ ಶತ್ರುಗಳು. ಆಮೇಲೆ ನೀನು ಏನ್ ಅನ್ಕಂದ್ರು ಇದು ಆಯ್ತಾ ಇಲ್ಲ. ನೀನ್ ಏನ್ ಅನ್ಕಂದ್ರು ಆಯ್ತಾ ಇಲ್ಲ ನಿನ್ಗೆ. ನೀನು ತುಂಬಾ ಪ್ರಯತ್ನ ಪಡ್ತಿದೆ. ನೀನ್ ಯಾರ ಬಾಯಿಗೂ ಸಿಗಾಕಳ್ದಂಗೆ ಜೀವನವ ಕಷ್ಟ ಪಡ್ತಾದೆ.
ಆದ್ರೂ ನೀನು ಭಾರಿ ನಿನ್ಗೆ ದೇವ್ರು ಕಷ್ಟ ಕೊಡ್ತಾವನೆ. ಈ ತರದ ಒಂದು ಮನುಷ್ಯನ ವೀಕ್ನೆಸ್ಗಳವೆ. ಇಷ್ಟು ವೀಕ್ನೆಸ್ ಹಿಡ್ಕೊಂಡು ಅವರೆಲ್ಲ ಅಷ್ಟು ಆಟ ಆಡುವಂತದ್ದು. ಇನ್ನೇನು ಇಲ್ಲ, ಬದನೆಕಾಯಿ ಒಂದು 6-7 ತರ ಆಲ್ಮೋಸ್ಟ್ ಲೈಫಲ್ಲಿ ನಡೆಯುವಂತ ಘಟನೆ, ಒಬ್ಬ ಮನ್ಸನ್ಗೆ ಆಗುವಂತ ಘಟನೆಗಳ ಮಾತ್ರನೇ ಅವರು ಹೇಳುವಂತದ್ದು, ಇನ್ನೇನು ಹೇಳಲ್ಲ. ನಿನ್ಗೆ ಯಾವುದೇ ಏನೇ ಮಾಡ್ಬೇಕು ಅಂತಂದ್ರೆ ನಿನ್ಗೆ ಆಯ್ತಾ ಇಲ್ಲ, ಶುಭ ಕಾರ್ಯಗಳು ಮಾಡಕ್ ಆಯ್ತಾ ಇಲ್ಲ, ಕಾಯಿಲೆ ನಿನ್ ಬಿಡ್ತಾ ಇಲ್ಲ, ನಿಮ್ಮರೆ ನಿಮ್ಗ್ ಶತ್ರು ಆಯ್ತಾವ್ರೆ, ನಿನ್ಗೆ ಏನೋ ಒಂದ್ ಮಾಡ್ಬೇಕು ಅಂತ ಹೋಯ್ತಾ ಇರ್ತಿದೆ, ನೀನು ಅದು ಏನೋ ಮಾಡಕ್ ಆಯ್ತಾ ಇಲ್ಲ, ಯಾಕೆ ಅಂತ ಹಂಗೆ ಹಿಂಗೆ ಅಂತ ತಲೆಗೆ ಒಂದಷ್ಟು ಹುಳ ಬಿಟ್ಬಿಡುವಂತದ್ದು. ಇಷ್ಟು ಮನುಷ್ಯನ ವೀಕ್ನೆಸ್ ಇಟ್ಕೊಂಡು ಅವರೆಲ್ಲ ಅಷ್ಟು ಕೆಲವರು ಭಯಂಕರ ಮಾಡಿ ಗಂಟು ಹಾಕೊಂಡ್ ಮಡಿಕತ್ತವ್ರೆ. ಈ ದೇವಸ್ಥಾನಗಳನ್ನೇ ತಗೊಳ್ಳಿ ಉದಾಹರಣೆಗೆ. ಕೆಲವೊಂದು ದೇವಸ್ಥಾನಗಳಿಗೆ ಅದ ಇಲ್ಲಿ ಕಾಣ್ತದ ನೋಡು, ಕೆಲವೊಂದು ದೇವಸ್ಥಾನಗಳಲ್ಲಿ ಇದನ್ಸಿರ್ತಾರೆ, ಕ್ಯಾಮ್ರಾ ಮೊಬೈಲ್ ಬಳಸಬಾರ್ದು, ಆನ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿರ್ತಾರೆ. 1 ರೂಪಾಯಿ ಕೂಡ ದುಡ್ಡ ಹಾಕಿ ಅಂತ ಅಲ್ಲಿ ಇದೆ ಇಲ್ಲ, ದುಡ್ಡು ಕೊಟ್ಟಿ ಬನ್ನಿ ಅಂತ. ಆ ಗಿವು ಅದರಲ್ಲಿ ದುಡ್ಡು ಕ್ಯೂವಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ನಾರ್ಮಲ್ ಒಬ್ಬ ಕಾಮನ್ ಆಗಿ ಏನೋ ಕ್ಯೂವಲ್ಲಿ ನಿಂತೋಯ್ತೀನಿ ಅಂತಂದ್ರೆ 1 ರೂಪಾಯಿ ದುಡ್ಡು ಎಲ್ಲೂ ತಗೊಳ್ಳಲ್ಲ. ಕ್ಯೂವಲ್ಲಿ ಹೋಗ್ಬೇಕಂತಂದ್ರೆ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ದುಡ್ಡು ಇರುತ್ತೆ, 300, 500, 1000 ರೂಪಾಯಿ ಹಿಂಗಿರುತ್ತೆ. ಅವರು ಗರ್ಭಗುಡಿ ಹತ್ರನೇ ಬರ್ತಾರೆ, ಈ ಮಾಮೂಲಿ ಕಾಮನ್ ಮ್ಯಾನು ಗರ್ಭಗುಡಿ ಹತ್ರನೇ ಹೋಯ್ತಾರೆ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇವ್ರು ಜಾಸ್ತಿ ಹೊತ್ತು ನಿಲ್ತಾರೆ, ಅವ್ರು ಸ್ವಲ್ಪ ಹೊತ್ತು ನಿಂತಿರ್ತಾರೆ ಅಷ್ಟೇ. ಅಂತ ಕೆಲವು ದೇವಸ್ಥಾನಗಳಲ್ಲಿ ಕ್ಯಾಮ್ರಾ ಅಲೌ ಇರಲ್ಲ, ಕ್ಯಾಮ್ರಾ ಹಿಂಗ್ ಫೋಟೋ ತಗೊಳ್ವಂಗೆ ಇಲ್ಲ, ವಿಡಿಯೋ ಮಾಡಂಗಿಲ್ಲ. ಆದ್ರೂ ಕದ್ದಿ ಮುಚ್ಚಿ ಕೆಲವರು ತಗೋತಾರೆ. ಯಾಕೆಂದ್ರೆ ನಾವು ಅಯೋಧ್ಯೆ, ಕಾಶಿ ಇಲ್ಲೆಲ್ಲ ಹೋಗಿದಾಗ ಅಲ್ಲೂ ಇದ್ರಲ್ಲಿ ಕಾಶಿಲೂ ಅಷ್ಟೇ ಒಳಗಡೆ ದೇವಸ್ಥಾನದ ಒಳಗಡೆ ಇದ್ದಿಲ್ಲ, ಅಯೋಧ್ಯೆಯಲ್ಲೂ ಅಷ್ಟೇ ಹಿಂಗೆಲ್ಲ ಇರ್ತವೆ. ಇನ್ನ ಕೆಲವು ದೇವಸ್ಥಾನಗಳವೆ, ಏನಪ್ಪಾ ಅಂತಂದ್ರೆ ಅವು ದುಡ್ಡ ಕೊಟ್ಟಿ ಪ್ರಮೋಷನ್ ಮಾಡಿಸ್ಕೊಂತದ್ದು, ಮಾಡಿಸ್ಕೊಂತ ದೇವಸ್ಥಾನಗಳೇ ಒಂದಷ್ಟವೆ. ಈ ತರ ದೇವಸ್ಥಾನಗಳವು ಹಂಗೆ ಮನ್ಸನ್ ಮನಸ್ಥಿತಿ ಹೆಂಗೆ ಇರ್ತದೆ ಹಂಗೆಲ್ಲ ಅಟ್ರಾಕ್ಷನ್ ಮಾಡ್ಕೋತಾರ ಅವರು, ಆವರ್ಸ್ಕೊಳ್ಳೋದು ಮನ್ಸನ್ನ. ಅಯ್ಯೋ ಅವ್ರ ಏನ್ ಅನ್ಕೊಬಿಡ, ಅಯ್ಯೋ ನನ್ ಜೀವನದಲ್ಲಿ ಏನ್ ನಡೀತಾ ಇದೆ ಅದನ್ನೇ ಹೇಳ್ಬಿಟ್ಟಲ್ಲೋ ಭಗವಂತ ದೇವ್ರೇ ಅಂತ ಅನ್ನೋದು ಅಂತ ಮನ್ಸರಿಗೆ. ಅವ್ರು ಏನ್ ಹೇಳಿರ್ತಾರೆ ಹಿಂಗ್ ಆಯ್ತದೆ ಅಂತ ಅವ್ರಿಗೆ ಹಂಗಂತ ಅನ್ನೋದು. ಆಮೇಲೆ ಅವರು ಹೇಳೋದು ಇಷ್ಟು ಖರ್ಚಾಯ್ತದೆ, ಇದ್ ಮಾಡ್ಸಕ್ಕೆ ಅಷ್ಟು ಖರ್ಚಾಯ್ತದೆ. ಇವೆಲ್ಲ ರಿಯಾಲಿಟಿ ನಡೀತಾ ಇರುವಂತವು. ಒಬ್ಬ ಕೆಲವರು ಮಾತಾಡ್ ನೋಡಿದ್ರೆ ನಗ ಬರ್ತದೆ. ನಾನು ನಿನ್ನ ಭವಿಷ್ಯನ ಬದಲಾಯಿಸ್ಬಿಡ್ತೀನಿ, ನಿನಗೆ ಹಂಗ್ ಮಾಡೀನಿ ಹಿಂಗ್ ಮಾಡೀನಿ, ಈಗ ನಿನ್ಗೆ ಒಳ್ಳೆ ಇದ್ ಮಾಡೀನಿ, ನೀನ್ ಚೇಂಜ್ ಆಗೋಯ್ತಿದಿ, ನೀನ್ ಲಕ್ಷಾಧೀಶ್ವರ ಆಗೋಯ್ತಿದಿ, ನೀನ್ ಕೋಟ್ಯಾಧೀಶ್ವರ ಆಗೋಯ್ತಿದಿ ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ. ಹಂಗೆಲ್ಲ ಆಗೋಂಗಿದ್ರೆ ಯಾಕಪ್ಪ ಇಲ್ಲಿ ಬೆವ್ರು ಸುರಿಸ್ಕೊಂಡು ಹೊಲ್ಟಾಗ ಜೀವನ ಮಾಡ್ಬೇಕು. ಒಂದ್ ಚೇಂಜ್ ಮಾಡದೆ ಇಟ್ಕೆ, ಏನೋ ಒಂದ್ ಶಾಸ್ತ್ರ ಮಾಡದೆ ಇಟ್ಕೆ ಮುಂಚೆ ಹಣೆ ಬರನೇ ಚೇಂಜ್ ಆಗೋದ್ರೆ ಅಂತಂದ್ರೆ ಏನೋ ದೇವ್ರವನೇ ಭಕ್ತಿ ಹೋಗಮ್ಮ, ಕೈ ಬಿಟ್ಕೊ ಬರಮ್ಮ, ಪೂಜೆ ಮಾಡ್ಕೊ ಬರಮ್ಮ. ಅಷ್ಟ್ ಬಿಟ್ರೆ ಇನ್ನ ಈ ತರ ನಾನು ಹೇಳ್ತಾ ಇರೋದು ಇಲ್ಲಿಂದ ತಕಂದಿ ಅಂತಂದ್ರೆ ಹಿಂಗೆ ಮನೆ ಹತ್ರ ಬಂದ್ಬಿಟ್ಟು ಹಂಗೆ ತಲೆ ತಿಂತಾರೆ. ನಾನ್ ಹಂಗೆಲ್ಲ ಹೇಳದ್ಮೇಲೆ ಮುಂದಕ್ಕೆ ಮಾತೇ ಆಡ್ನಿಲ್ಲ. ಅವಯ್ಯ ಒಂದ್ 50 ರೂಪಾಯಿ ಕೊಟ್ಟು ಹೋದ್ರು. ಹಂಗೆ ತಗೊಂಡಿ ಈಗ ಊಟ ಮಾಡ್ಕೊಂಡೆ ಹೋಗದ. ಇನ್ನೇನು ವೈದ್ಯನ್ ಕಾರ್ಮೆಂಟ್ ರೆಡಿ ಮಾಡ್ಬಿಟ್ಬಿಟ್ಟು ಹೋಗ್ಬೇಕು. ಇವ್ನ್ ಕಳ್ಸು, ಅವ್ನ ಕರ್ಕ ಹೋಗದ. ಇದ್ರೆ ಅವನೇ ಅವನೇನ್ ಟೆನ್ಷನ್ ಇಲ್ಲ. ಇದು ಅಂತ ಅವನೇ ಇವನ ಕಳ್ಸೋ ಕಾಲೇಜ್ಗೆ. ಅವನೇನ್ ಓಸಲೇನೆ ಅಳ್ತಿದ್ದ ಅವನು. ಏನ್ ಮಾಡದ ಕಾಣಿ ಯಾರು ಓಸಲಿಂದ ಹೇಳ್ತಿರ್ಲಿಲ್ಲ ಅವನು. ಕಾಸು ಕಿತ್ಕೊಂಡ್ ನಡ್ಲಿ, ಕಿತ್ಕ ಬರ್ಲಿ ಅವ್ರದ್ದು. ಅವ್ರ ಒಂದೊಂದ್ ಸಾಲ ಕಿತ್ಕ ಬರ್ಲಿ. ಅಪ್ಪ ಬೇಡ, ಕಾರ್ಮೆಂಟ್ ರಜಾ ಆಗ್ತದ ಬೇಡ. ಕಳ್ಸು ಹೊಡ್ದೆ ಇಲ್ಲ, ಕಾಸು ಕೊಡ್ತೀನಿ ಹೋಯ್ತಾನೆ. ಕಳ್ಸು. ಎಷ್ಟ್ ಗಂಟೆ ಅವ್ನ್ ಬರೋದು? ಅವ್ನು 1:15 ಬರ್ತಾನೆ. ಸರಿ ಕಳ್ಸು. ಹಂಗಾರೆ ಇವನು ಏನೂ ಇಲ್ಲ, ಇವನ ಕರ್ಕೊಂಡ್ ಹೋಗದ ಹೊಟ್ಟೆಗೆ. ಈಗ ಹಾಕೊಡು ಹಂಗಾರೆ ಟೊಮೆಟೊ ಗೊಜ್ಜ. 7 ಗಂಟೆ 7:45 ಹಾಕೊಡು, ಹೊಟ್ಟೆ ಸಿಗ್ತದೆ. ಯಾರು ಯಾಕ್ಲಾ? ಇಲ್ಲ, ಕಾಸು ಕೊಡ್ತೀನಿ. ಏನ್ ಮಾಡಕ್ ಹೋಗಿದ್ದಪ್ಪ? ಬೈಲಿ ಬೈಲಿ ಒಳಿಕೆ ಬೈಲಿ. ಏನು ಮಾಡಕ್ಕಿಲ್ಲ ಬೈಲಿ. ಅಲ್ಲಿ ಆಡಂತ ಹೋಗೋದೆ ಹಿಂದೆಲ್ಗದ ನಾನು. ಯಾಕ್ಲಾ ಬಲೈಲಿ ಆಡು ಆಡಂತ ಏನ ಕಳ್ ಕೆಲ್ಸ ಮಾಡೋಣ ಇವನು. ಏನ್ ಹೇಳೋ ಬೈಲಿ. ಮಳೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ, ಜೋರ್ ಮಳೆ. ಹೊಲ್ತಕ್ಕೆ ಒಂದ್ ಹನಿ ಇಲ್ಲ, ಇಲ್ಲಿ ಮಾತ್ರ ಜೋರ್ ಮಳೆ. ಬಪ್ಪ ಇಲ್ಲಿ ಏನು ಮಾಡಿಕಿಲ್ಲ? ಏನ್ ಮಾಡ್ದೆ? ತಿಂಡಿ ತಗಂದ?
ತಿಂಡಿ ತಗಂದ ತಿಂಡಿ ತಿಂತದೀಯಾ ನನ್ ಒಂಚೂರು ಕೊಡ ಆಯ್ತದೇನು ಕಾಮೆಂಟ್ ಬಲ ಬರೀಕಿಲ್ವಾ ನಾನೇ ಬರ್ತೀನಿ ಒಂದಿನ ರಕ್ಷ ಅಲ್ಲಿ ಓಡದ ಆ ಬಪ್ಪ ಬಾಲ ಇಲ್ಲಿ ಹಂಗಾರ ಹೊಲ್ತ ಕರ್ಕೊಂಡು ಹೋಯ್ಕಿಲ್ಲ ನೀನ ಹಂಗಾರ ಹೊಲ್ತ ಕರ್ಕೊಂಡು ಹೋಯ್ಕಿಲ್ಲ ನೀನ ಯಾರು ಕೊಟ್ಟಾರ ಹೇಳ ಯಾರು ಕೊಟ್ಟಾರ ಚಿಂಗಮ್ಮ ಯಾರು ಕೊಟ್ಟಾರ ಹೇಳ ಯಾರು ಕೊಟ್ಟಾರ ಚಿಂಗಮ್ ಕೊಟ್ರ ತಿಂದ ನೋಡಿ ಆಯ್ತು ಆಮೇಲೆ ಕೆಲವೊಬ್ರು ಇದ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಈ ರೀಸೆಂಟ್ ಆಗಿ ಕೆಲವೊಂದು ಪ್ರೊಫೈಲ್ಗಳ ನಾನು ನೋಡ್ತಾ ಇರ್ತೀನಿ ಬಾಯ್ತೆಗೆ ವಿಡಿಯೋ ಪಾಪ ಎಂತೆಂತ ಆಕ್ಟರ್ ಕರ್ಕ ಬಂದು ಕುಣಿಸ್ಕೊಂಡಿರ್ತಾರೆ ಸ್ಟುಡಿಯೋದಲ್ಲಿ ಆಮೇಲೆ ಮಾಮೂಲಿ ತುಂಬಾ ಫೇಮಸ್ ಇರೋರ್ನ ತಗೊಬಂದಿ ಚಾನಲ್ ಕುಣಿಸ್ಕೊಂಡಿ ಆ ಎಡಿಟಿಂಗ್ಗೆ ದುಡ್ಡ ತುಂಬಾ ಖರ್ಚು ಮಾಡಿ ತುಂಬಾ ಸಮಯ ತಕಂಡಿ ದಿನಕ್ಕೆ 4 ದಿನಕ್ಕೆ 5 ಹಿಂಗೆ ಎವರಿ ಡೇ ಆಗ್ತಾ ಇರ್ತಾರೆ ಅವ್ರಿಗೆ ಒಂದು 5 ಲಕ್ಷ 6 ಲಕ್ಷ ಹಿಂಗೆ ಫಾಲೋವರ್ಸ್ ಇರ್ತಾರೆ ಫಾಲೋವರ್ಸು ಇರ್ತಾರೆ ಚೆನ್ನಾಗಿ ಪಾಪ ಅಂತಾರೋ ವಿಡಿಯೋಗಳೇ ನನ್ನ ವ್ಯೂಸ್ ಬರ್ತವಲ್ಲ ಅಷ್ಟು ಬಂದಿರಿಕಿಲ್ಲ ಕೆಲವ್ರ ಹೋಯ್ತವೆ ಈಗ ಯಾರ ವಿಡಿಯೋಗಳು ಜಾಸ್ತಿ ರನ್ನಿಂಗ್ ಅವೆ ಅಂತಂದ್ರೆ ಹಿಂಗೆ ಈಗ ನನ್ನಂಗ್ ಮಾಡ್ತೀನಿಲ್ಲ ನನ್ನವು ಇನ್ನೊಂದು 5-6 ಚಾನಲ್ ಅವೆ ಹಿಂಗೆ ಅವರು ಬೆಳಿಗ್ಗೆ ಎದ್ದಿ ಇಲ್ಲೇ ನಾನು ಪ್ರೆಗ್ನೆಂಟ್ ಆದೆ ಮತ್ತೊಂದಾದೆ ಅದಾದೆ ಇದಾದೆ ಅಂತ ಹಿಂಗೆ ಹೇಳುವಂತವು ಆಮೇಲೆ ಎಂಗೇಜ್ಮೆಂಟ್ ಮನ್ನೋಡೋ ಶಾಸ್ತ್ರ ಕೈ ಉಗುರು ಕಟ್ ಮಾಡ್ತಾನೆ ಹಿಂಗೆ ಯಾರು ಈ ತರ ನನ್ನಂಗೆ ಹಿಂಗೆ ವಿಡಿಯೋ ಮಾಡ್ತಾರೆ ಇಂಥ ವಿಡಿಯೋಸ್ ಓಡ್ತಾ ಇರೋವು ಇಂಥ ವಿಡಿಯೋಸ್ ಓಡ್ತಾ ಇರುವಂಗೆ ಪಾಪ ಅವರು ಸೆಲೆಬ್ರಿಟಿಯ ಏನ್ ಕರ್ಕೊಂಡ್ಬಂದು ವಿಡಿಯೋ ಮಾಡ್ತಾರೆ ಅಂತ ವಿಡಿಯೋಗಳು ತುಂಬಾ ಕಮ್ಮಿ ಓಡ್ತಾ ಇರುವಂತದ್ದು ಆ ಪ್ರೊಫೈಲ್ಗಳ ನೋಡ್ಕೊಂಡ್ರೆ ನಮ್ಮ ಪ್ರೊಫೈಲ್ ಎಷ್ಟೋ ಬೆಸ್ಟ್ ಅನ್ನಿಸ್ತದೆ ಮಾತ್ರ ಬಾ ಊರ್ಗ ಹೋಗೋದ ಈಗ ಹೊಲ್ತಕ್ಕೆ ರೆಡಿಯಾಗಿ ಹುಡಗು ಬಟ್ಟೆ ಬೇಡ ಬಾ ಏಕೆ ಎಲ್ಲಿ ಊಟ ಮಾಡಿಕ್ಕಿಲ್ಲ ಊಟ ಮಾಡಿಕ್ಕಿಲ್ವಾ ಅಂಕಂಡದ ನನಗೆ ನಾನು ಹೋಗ್ಬೋದ್ರ ನೀನ್ ಅತ್ತಾಗ ನಿಂತ್ಕೊಂಡ್ರೆ ಅತ್ತಾಗ ನೋಡ್ಬೋದು ಈಗ ನೀನ್ ಅಲ್ಲಿಗೆ ಹೋದ್ರು ಕಾಣ್ತಿದೆ ಹಂಗೆ ಈಗಿತ್ತ ಕಾಣ್ತಿದೆ ಹಿಂಗೆ ನಾನು ಅತಿ ಹೆಚ್ಚು ಒಂದು ವ್ಯೂಸ್ ಬಂದಿರೋದು ಇವ್ರ ನಾಲ್ಕನ ಒಂದು ವಿಡಿಯೋ ಮಾಡಿದೆ ಮೂಳೆ ವಿಡಿಯೋವ ಅದು 17 ಮಿಲಿಯನ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಚ್ ಆಗಿದ್ದು ಮತ್ತೆ ಫೇಸ್ಬುಕ್ ಅಲ್ಲೂ ಹಂಗೆ ರೀಚ್ ಆಗಿತ್ತು ಚೆನ್ನಾಗಿ ಹೋಗಿತ್ತು ಈಗ ಏನಾಯ್ತಾ ಹೂಗಿಡವ ಈಗ ಹೂಗಿಡ ಕಬ್ಬು ಹೂಗಿಡ ಹೂ ಬಂದಿದ ಗೌರಿ ಈಗಿರ್ಬೇಕಾಯ್ತು ಈಗಿರ್ಬೇಕಾಯ್ತು ನಮ್ದು ಖಾಲಿ ಹೊಲ ಇದ್ದಿ ಹೂ ಮಾಡಕ್ ಆಗ್ಲಿಲ್ಲ ಬೇಜಾರು ಈಗ ಇವೆಲ್ಲ ಎಡಿಟ್ ಮಾಡಿ ಈಗ ಪೋಸ್ಟ್ ಮಾಡ್ಬೇಕು ಅದೇ 5:30 ಎದ್ದೆ ಅಂತಲ್ಲ 5:30 ಹಾಕೊಡ್ಬೇಕಾಯ್ತು ಒಮ್ಮೆಗೆ ತಿಂಗಳನ್ನ ತಿನ್ಕೊ ಹೋಗ್ಬೋದಾಯ್ತು ಆಫ್ ಮಾಡೋ ನೀರಾ ಅಯ್ಯೋ ರಾಮ ಅದೇನು ಮಾಡಿ ಅದೇನು ಕಾಣಕನ ಹಾ ನಿಮ್ಮ ಮಕ ಕೆರಿಬೇಕ ನಮ್ಮ ಮಕವನಿಂದ ಕಸ ಅಲ್ಲ ಸರಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಇವನೇನು ಆಲೆ ಅದನ್ನು ನಿನ್ನ ಮಳ್ಳಂಗೆ ನಿನ್ನ ಏಟ ಮಾಡಿಸ್ತೀನಿ ಸರಿ ಓಕೆ ಥ್ಯಾಂಕ್ ಯು ಈಗ ಟೊಮಟೊ ಹಣ್ಣು ಕೇಳಕ್ಕೆ ಹೋಗ್ಬೇಕು ಟೊಮಟೊ ಹಣ್ಣು ಕಿತ್ತು ಆಮೇಲೆ ಅಲ್ಲಿ ನೋಡಮ್ಮ ಟೊಮಟೊ ಹಣ್ಣು ಕೇಳುವಾಗ ಏನಾರ ವೀಡಿಯೋ ಮಾಡೋಣ ಅಲ್ಲೋಸಿ ವೀಡಿಯೋ ಮಾಡ್ಕೊಂಡೆ ಮನೆಗೆ ಬಣ್ಣ ಹೊಡಿಯಕ್ಕೆ ಬರ್ತಾರೆ ಈಗ ಅದೋಸಿ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಪೋಸ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್